ವೀಕ್ಷಕರೇ, ಅದು 2016 ಆಗಸ್ಟ್ 27ನೇ ತಾರೀಕು. ಸ್ಥಳ ಇಂಡೋನೇಷ್ಯಾದ ಸ್ಕೈಬಾರ್ನ್ ಎಂಬ ಊರು. ಆಗ ಸಮಯ ಸುಮಾರು ಸಾಯಂಕಾಲ 7 ಗಂಟೆ ಇರಬಹುದು. ಅಲ್ಲಿ ರಸ್ತೆ ಒಂದರಲ್ಲಿ 16 ವರ್ಷದ ವೀನಾ ಹಾಗೂ ಅವಳ ಸ್ನೇಹಿತ ಲಿಂಡಾ, ಇವರಿಬ್ರು ಅದು ಇದು ಮಾತನಾಡ್ತಾ ಜಾಲಿಯಾಗಿ ನಡೆದು ಹೋಗ್ತಾ ಇದ್ರು. ಹೀಗಿರುವಾಗ ಅದೇ ಒಂದು ಸಮಯಕ್ಕೆ ಈ ವೀನಾಳ ಗೆಳೆಯನಾದಂತ ಈಕಿ ತನ್ನ ಬೈಕಲ್ಲಿ ಅಲ್ಲಿಗೆ ಬಂದಿದ್ದ. ಬೈಕಲ್ಲಿ ಬಂದವನೇ ನಡೆದು ಹೋಗ್ತಾ ಇದ್ದಂತ ಈ ವೀನಾಳನ್ನ ನೋಡಿ ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಕರೆದಿದ್ದ. ಮತ್ತೆ ನಾನೇ ನಿನ್ನನ್ನ ನಿಮ್ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತನೂ ಕೂಡ ಹೇಳಿದ್ದ. ಅವನು ಗೊತ್ತಿರೋನೇ ಆಗಿದ್ರಿಂದ ಸರಿ ಅಂತ ಒಪ್ತಂತ ಈ ವೀನಾ ತನ್ನ ಗೆಳತಿ ಲಿಂಡಾಗೆ ಬಾಯ್ ಹೇಳಿ ಅವನ ಜೊತೆ ಬೈಕಲ್ಲಿ ಹೋಗ್ತಾಳೆ. ಆ ರೀತಿ ಅವನ ಜೊತೆ ಬೈಕಲ್ಲಿ ಹೋದಂತ ಅವಳು ಅವತ್ತು ರಾತ್ರಿ 11 ಗಂಟೆ ಆದ್ರೂ ಕೂಡ ತನ್ನ ಮನೆಗೆ ತಲುಪಲೇ ಇಲ್ಲ. ಯಾವಾಗ ಅವಳು ಕತ್ಲಾದ್ರೂ ಕೂಡ ಮನೆ ಸೇರ್ಲಿಲ್ವೋ ಗಾಬರಿ ಬಿದ್ದಂತ ಅವಳ ಪೋಷಕರು ಅವಳಿಗಾಗಿ ಎಲ್ಲಾ ಕಡೆ ಹುಡುಕಾಡ್ತಾರೆ. ಅವಳು ಎಲ್ಲೂ ಕೂಡ ಸಿಗದೇ ಇದ್ದಾಗ ಅವಳ ಸ್ನೇಹಿತರು ಮತ್ತು ಆಪ್ತ ಬಂಧುಗಳಿಗೆಲ್ಲ ಫೋನ್ ಮಾಡಿ ಅವಳ ಬಗ್ಗೆ ವಿಚಾರಿಸ್ತಾರೆ. ಈ ರೀತಿ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡುವಾಗ ಮಗಳ ಗೆಳತಿಯಾದಂತ ಲಿಂಡಾಳಿಂದ ಅವತ್ತು ಸಂಜೆ ಅವ್ರ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋದಂತ ಸಂಗತಿ ಗೊತ್ತಾಗುತ್ತೆ. ಆಗ ತಕ್ಷಣ ಅವರು ಅವಳ ಬಾಯ್ ಫ್ರೆಂಡ್ ಮನೆಗೆ ಫೋನ್ ಮಾಡಿ ಅವಳ ಬಗ್ಗೆ ಕೇಳಿದಾಗ ಅವನು ಇಲ್ಲಿವರೆಗೂ ಮನೆಗೆ ಬಂದೇ ಇಲ್ಲ ಅಂತ ಉತ್ತರ ಬರುತ್ತೆ. ಇಲ್ಲಿ ಈ ಇಬ್ರು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಂತ ಸಂಗತಿ ಈ ಎರಡೂ ಮನೆಯವರಿಗೂ ಗೊತ್ತಿತ್ತು. ಹೀಗಾಗಿ ಈ ಇಬ್ರು ಸೇರಿ ಎಲ್ಲಾದ್ರೂ ಟ್ರಿಪ್ ಹೋಗಿರಬಹುದು ಅಂತ ಭಾವಿಸ್ತಾರೆ. ಸ್ವಲ್ಪ ಹೊತ್ತಿಗೆ ವಾಪಸ್ ಬರಬಹುದು ಅಂತ ಕಾದು ಕೂತಂತ ಅವ್ರಿಗೆ 2 ದಿನಗಳಾದ್ರೂ ಕೂಡ ಇವರ ಸುಳಿವು ಸಿಗೋದೇ ಇಲ್ಲ. ಆದ್ರೆ ಅಷ್ಟರಲ್ಲಿ ಅವರಿಬ್ರಿಗೂ ಗಂಭೀರವಾದಂತ ಅಪಘಾತ ಆದಂತ ಸುದ್ದಿ ಗೊತ್ತಾಗುತ್ತೆ. ಈ ಬಗ್ಗೆ ಗೊತ್ತಾದಂತ ಪೋಷಕರು ತಕ್ಷಣ ಘಟನಾ ಸ್ಥಳಕ್ಕೆ ಹೋಗಿ ನೋಡ್ತಾರೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಏಕೆಂದ್ರೆ ಇವರು ಅಲ್ಲಿಗೆ ಬರುವಂತ ಸ್ವಲ್ಪ ಸಮಯದ ಮುನ್ನನೇ ಅಲ್ಲಿದ್ದವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆಸ್ಪತ್ರೆ ವಿಳಾಸವನ್ನ ಪಡೆದಂತ ಪೋಷಕರು ಅಲ್ಲಿಗೂ ಹೋಗಿ ನೋಡಿದಾಗ ಆ ಹೊತ್ತಿಗೆ ಮಗಳು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ಲು. ಆಕೆಯ ದೇಹಕ್ಕೆ ಗಂಭೀರವಾದಂತ ಘಾಸಿ ಆಗಿತ್ತು. ಅಪಘಾತದಿಂದಾಗಿ ಆಕೆಯ ಕೈಗಳ ಮಣಿಕಟ್ಟುಗಳಿಗೆ ತೀವ್ರ ಹಾನಿಯಾಗಿತ್ತು ಹಾಗೂ ಆಕೆಯ 2 ಕಾಲುಗಳ ಮೂಳೆಗಳು ಕೂಡ ಕಟ್ಟಾಗಿ ಅವು ಆಧಾರ ಇಲ್ಲದೆ ನೇತಾಡ್ತಾ ಇದ್ದದನ್ನ ಆಕೆಯ ಪೋಷಕರು ಗಮನಿಸ್ತಾರೆ. ಇದ್ರ ಜೊತೆ ಆಕೆಯ ತಲೆ ಹಿಂಭಾಗಕ್ಕೂ ತೀವ್ರ ಪೆಟ್ಟು ತಗಲಿ ಸಾಕಷ್ಟು ರಕ್ತಸ್ರಾವ ಉಂಟಾಗಿತ್ತು. ಆಕೆ ನಿಜಕ್ಕೂ ಬದುಕಿ ಉಳಿಯುವಂತ ಚಾನ್ಸ್ ಇದೆಯಾ ಅಂತ ಆಕೆಯನ್ನೇ ದಿಟ್ಟಿಸಿ ನೋಡಿದಂತ ಆಕೆ ಪೋಷಕರು ಇಷ್ಟೆಲ್ಲ ದೈಹಿಕವಾಗಿ ಜರ್ಜರಿತಳಾಗಿದ್ದಂತ ಅವರ 16 ವರ್ಷದ ಮಗಳು ಕಣ್ಮುಂದೆನೆ ಸಾವನ್ನಪ್ತಾಳೆ ಹಾಗೂ ಅವಳ ಗೆಳೆಯ ಅಪಘಾತ ಆದಂತ ಸ್ಪಾಟ್ ನಲ್ಲೇ ಔಟ್ ಆಗಿದ್ದ. ಮಗಳು ಇನ್ನಿಲ್ಲ ಎಂಬ ಸಂಕಟ ಅವರಿಗೆ ತೀವ್ರವಾಗಿ ಕಾಡ್ತಾ ಇತ್ತು. ಅವರು ಕಣ್ಣೀರನ್ನ ಹಾಕ್ತಾ ಅವಳ ದೇಹದ ಮೇಲೆ ಆದಂತ ಗಂಭೀರವಾದ ಗಾಯಗಳನ್ನ ಪರಿಶೀಲನೆ ಮಾಡುವಾಗ ಇವು ನಿಜಕ್ಕೂ ಅಪಘಾತದಿಂದನೇ ಆದಂತ ಗಾಯಗಳ ಅಥವಾ ಬೇರೆ ಯಾವ್ದಾದ್ರು ಕಾರಣದಿಂದ ಆಗಿರುವಂತ ಗಾಯನ ಅಂತ ಅವರಿಗೆ ಅನುಮಾನ ಬಂದಿತ್ತು. ಅವಳ ಸಾವು ನಡೆದಂತ ಮುಂದಿನ 3 ದಿನಗಳ ನಂತರ ಒಬ್ಬ ವ್ಯಕ್ತಿ ಕೊಟ್ಟಂತ ಮಾಹಿತಿಯಿಂದಾಗಿ ಇದು ಅಪಘಾತ ಅಲ್ಲ, ಬದಲಿಗೆ ಕೊಲೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದಕ್ಕಿಂತ ಮಿಗಿಲಾದ ಅಚ್ಚರಿ ಏನಂದ್ರೆ ಈ ರೀತಿ ಅವರಿಗೆ ಸುದ್ದಿಯನ್ನ ಕೊಟ್ಟವರು ಬೇರೆ ಯಾರೂ ಅಲ್ಲ, ಸತ್ ಹೋದಂತ ಅವರದೇ ಮಗಳಾದಂತ ವೀನಾ. ಅರೆ, ಇದ್ಹೇಗ್ ಸಾಧ್ಯ? ವೀನಾ ಈ ಮೊದಲೇ ಸತ್ ಹೋದ್ಲಲ್ಲ. ಹೀಗಿರುವಾಗ ಅವಳು ಹೇಗೆ ಇದ್ರ ಬಗ್ಗೆ ಕ್ಲೂ ಕೊಡೋದಕ್ಕೆ ಸಾಧ್ಯ ಅಂತ ನೀವು ಕೇಳಬಹುದು. ಒಂದ್ ವೇಳೆ ಅವಳೇನಾದ್ರೂ ಇದ್ರ ಬಗ್ಗೆ ತನ್ನ ಮೊಬೈಲ್ ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಥವಾ ವಾಟ್ಸ್ಆಪ್ ಮೆಸೇಜ್ಗಳು ಏನಾದ್ರು ಇದ್ವು ಅಂತ ಈ ಒಂದು ಕೇಸ್ ಬಗ್ಗೆ ನಿಮ್ಗೂ ಅನುಮಾನ ಉಂಟಾಗಬಹುದು. ವೀಕ್ಷಕರೇ, ಇಷ್ಟೆಲ್ಲ ಪ್ರಶ್ನೆಗಳಿಗೂ ಅದರಷ್ಟೇ ರೋಚಕವಾದಂತ ಉತ್ತರಗಳು ಈ ಒಂದು ಕೇಸಲ್ಲಿ ಅಡಗಿವೆ. ವೀಕ್ಷಕರೇ, 2016ರಲ್ಲಿ ನಡೆದಿದ್ದಂತ ಈ ಒಂದು ವಿಚಿತ್ರ ಘಟನೆ ಬಗ್ಗೆ ಕಳೆದ ಮೇ ತಿಂಗಳಲ್ಲಿ ಇಂಡೋನೇಷ್ಯಾದಲ್ಲಿ ಅದೇ ಹೆಸರಲ್ಲಿ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದಲ್ಲಿ ಆ ಘಟನೆಯಲ್ಲಿ ನಡೆದಂತ ಕೆಲವು ಮುಖ್ಯಾಂಶಗಳ ಕುರಿತಾದಂತ ನಿಜವಾದ ವಿಡಿಯೋಗಳನ್ನು ಕೂಡ ಸೇರಿಸಲಾಗಿದೆ. ಈ ಒಂದು ಚಿತ್ರ ಬಿಡುಗಡೆ ಆದ ತಕ್ಷಣ ಆ ದೇಶದಲ್ಲಿ ತೀವ್ರ ಸಂಚಲನ ಉಂಟು ಮಾಡಿದಂತ ಈ ಒಂದು ಕೇಸಿನ ಕುತೂಹಲತೆಯಿಂದಾಗಿ ಆ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಈ ಸಿನಿಮಾ ರಿಲೀಸ್ ಆದ ತಕ್ಷಣ ವಿಶ್ವಾದ್ಯಂತ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಲ್ಲಿಂದ ಸುಮಾರು 7-8 ವರ್ಷಗಳ ಹಿಂದೆ ಆದಂತ ನಂಬೋದಕ್ಕೆ ಸಾಧ್ಯವೇ ಆಗದಂತ ಈ ಒಂದು ಕೇಸಿನ ಕುರಿತಾದಂತ ರಣರೋಚಕ ವಿವರಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಘಟನೆ ಆದಾಗ ತನಿಖೆ ಶುರು ಮಾಡದಂತ ಪೊಲೀಸರು ಆರಂಭದಲ್ಲಿ ಇದೊಂದು ಸಹಜ ಅಪಘಾತ ಅಂತಾನೆ ಭಾವಿಸಿ ಅವರು ಅವತ್ತು ಬೈಕಲ್ಲಿ ಹೋಗುವಾಗ ಎದುರಿಗೆ ಕಾಣಿಸ್ತಂತ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಇದು ಸಂಭವಿಸಿದೆ ಅಂತ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅವಳ ಸಾವಿನ ನಂತರ ಅವಳ ದೇಹವನ್ನ ಅಂತಿಮ ಕಾರ್ಯದ ಕೆಲಸಗಳಿಗೆ ಆಕೆ ಪೋಷಕರಿಗೆ ಹಸ್ತಾಂತರ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಆ ದೇಹವನ್ನ ನೀರಿನಿಂದ ತೊಳೆಯುವಂತ ಸಲುವಾಗಿ ಆಕೆ ಅಜ್ಜಿ ಮುಟ್ಟಾಗ ಅವರಿಗೆ ಈ ಬಗ್ಗೆ ಒಂದು ಅನುಮಾನ ಬಂದಿತ್ತು. ಅವಳ ದೇಹದ ಕೈ ಮಣಿಕಟ್ಟುಗಳು ಹಾಗೂ ಪಾದದ ಮೂಳೆಗಳ ಹತ್ರನೇ ತುಂಬಾ ಗಂಭೀರವಾದಂತ ಹಾನಿಯಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಕೈ ಕಾಲು ಹಾಗೂ ಮೂಳೆಗಳು ಒಳಗೆ ಸಂಪೂರ್ಣವಾಗಿ ಮುರಿದು ಹೋಗಿದ್ವು ಹಾಗೂ ಬೈಕನ್ನ ಓಡಿಸ್ತಿದ್ದಂತ ಅವಳ ಬಾಯ್ ಫ್ರೆಂಡ್ ತಲೆ ಹಿಂಭಾಗಕ್ಕೆ ಮಾತ್ರನೇ ಅವನಿಗೆ ಪೆಟ್ಟು ತಗಲಿತ್ತು. ಇದು ಅಪಘಾತನೇ ಆಗಿದ್ರೆ ಆ ಬೈಕಲ್ಲಿ ಹಿಂದೆ ಕುಳಿತವಳಿಗೆ ಕೈ ಕಾಲುಗಳ ಬಳಿ ಮಾತ್ರ ಪೆಟ್ಟಾಗೋದಕ್ಕೆ ಹೇಗೆ ಸಾಧ್ಯ? ಹಾಗೂ ಆ ಬೈಕ್ ಒಂದ್ ವೇಳೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ್ರು ಕೂಡ ಆ ಬೈಕ್ ನ ಮುಂಭಾಗಕ್ಕೂ ತೀವ್ರ ಹಾನಿ ತಗುಲಬೇಕಿತ್ತು. ಆದ್ರೆ ಆ ಬೈಕ್ಗೆ ಯಾವುದೇ ಹೆಚ್ಚಿನ ಹಾನಿ ಆಗಿರ್ಲಿಲ್ಲ. ಆ ಒಂದು ಬೈಕ್ಗೆ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ತರಿಸಿದಂತ ಕಲೆಗಳಾಗಿದ್ವು ಅಷ್ಟೇ. ಹಾಗೂ ಆ ದಾರಿಯಲ್ಲಿದ್ದಂತ ವಿದ್ಯುತ್ ಕಂಬಕ್ಕೆ ಯಾವುದೇ ವಾಹನ ಡಿಕ್ಕಿ ಹೊಡೆದಂತ ಸಣ್ಣ
ಸಣ್ಣ ಕುರುಹು ಕೂಡ ಅಲ್ಲಿ ಇರ್ಲಿಲ್ಲ. ಅವಳು ಬೈಕಿಂದನೇ ಕೆಳಕ್ಕೆ ಜಾರಿ ಬಿದ್ದಿದ್ರೆ ಅವಳ ಮೊಬೈಲ್ ಸ್ವಲ್ಪವಾದ್ರೂ ಡ್ಯಾಮೇಜ್ ಆಗಿರ್ಬೇಕಿತ್ತು. ಆದ್ರೆ ಅದ್ರ ಮೇಲೆ ಸಣ್ಣ ಗೀರು ಕೂಡ ಮೂಡಿರ್ಲಿಲ್ಲ. ಈ ಎಲ್ಲಾ ಸಂಗತಿಗಳು ಅವಳ ಪೋಷಕರು ಹಾಗೂ ಪರಿಚಿತರಲ್ಲಿ ಈ ಬಗ್ಗೆ ಬಲವಾದ ಅನುಮಾನವನ್ನ ಉಂಟುಮಾಡಿದ್ವು. ಇದೇ ಒಂದು ಸಮಯದಲ್ಲಿ ಆಕೆ ತಂದೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಹಾಗೆ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವತ್ತು ಅವ್ರ ಮಗಳನ್ನ ಕೊನೆ ಸಲ ನೋಡದಂತ ಆಕೆ ಸ್ನೇಹಿತೆಯಾದಂತ ಲಿಂಡಾಳ ಸಹೋದರಿ. ಅವ್ರಿಗೆ ಕರೆ ಮಾಡದಂತ ಅವಳು, ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಸೃಷ್ಟಿಯಾಗಿದೆ, ನೀವು ತಕ್ಷಣ ಇಲ್ಲಿಗೆ ಹೊರಟು ಬನ್ನಿ ಅಂತ ಹೇಳಿದ್ಲು. ಅದೇನು ಅಂತ ನೋಡೋದಕ್ಕೆ ಅಲ್ಲಿಗೆ ಬಂದಂತ ಅವ್ರಿಗೆ ಆ ಮನೆಯನ್ನು ಇನ್ನು ಕೂಡ ಪ್ರವೇಶ ಮಾಡೋಷ್ಟರಲ್ಲಿ ಅದರೊಳಗಿಂದ ಒಂದು ಪರಿಚಿತ ಧ್ವನಿ ಬಂದಿತ್ತು. ಅದನ್ನ ಕೇಳಿದ ತಕ್ಷಣ ಅವರೆಲ್ಲ ನಿಂತ ಸ್ಥಳದಲ್ಲೇ ಸ್ತಂಭೀಭೂತರಾಗಿದ್ರು. ಹಾಗೆ ಕೇಳಿಬಂದಂತ ಆ ಧ್ವನಿ ಸತ್ ಹೋಗಿದಂತ ಅವರ ಮಗಳಾದ ವೀಣಾಳದೇ ಆಗಿತ್ತು. ಈ ಒಂದು ಧ್ವನಿ ಕೇಳಿಬಂದ ತಕ್ಷಣ ಅವ್ರಿಗೆಲ್ಲ ತುಂಬಾ ಆಶ್ಚರ್ಯ ಹಾಗೂ ಕುತೂಹಲ ಉಂಟಾಗಿತ್ತು. ತಮ್ಮ ಮಗಳು ಸತ್ತು ಹೋಗಿರೋದನ್ನೇ ಮರೆಸುವಷ್ಟು ಆ ಧ್ವನಿ ಅತ್ಯಂತ ನೈಜವಾಗಿತ್ತು. ಅವರು ಲಘು ಬಗೆಯಿಂದ ಮೇಲ್ಗಡೆ ಹೋಗಿ ತಮ್ಮ ಮಗಳೇ ಅಲ್ಲಿ ಇರಬಹುದಾ ಅನ್ನುವಂತ ಭಾವನೆಯಿಂದ ಹೋಗಿ ನೋಡಿದ್ರು. ಆದ್ರೆ ಅಲ್ಲೂ ಕೂಡ ಅವ್ರಿಗೆ ಇನ್ನೂ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಏಕೆಂದ್ರೆ ಅವರ ಎದುರುಗಡೆ ನಿಂತಂತ ದೇಹ ಮಾತ್ರ ಬೇರೆಯವರದ್ದು. ಆ ಒಂದು ದೇಹದಿಂದ ಹೊರಟಿದಂತ ಸದ್ದು ಮಾತ್ರ ತಮ್ಮ ಮಗಳದಾಗಿತ್ತು. ಈ ರೀತಿ ಅಲ್ಲಿ ನಿಂತಿದ್ದವರು ತಮ್ಮ ಮಗಳ ಆಪ್ತ ಸ್ನೇಹಿತೆಯಾದಂತ ಲಿಂಡಾ. ಅವರು ನೋಡಿದವಳೆ ಈ ಲಿಂಡಾ ಭಾವುಕಳಾಗಿ ಅಳ್ತಾ ಅಪ್ಪ ಅಂತ ಅವರನ್ನ ತಪ್ಕೊಳ್ಳೋದಿಕ್ಕೆ ಮುಂದೆ ಬಂದ್ಲು. ಆಗ್ಲೇ ಅವ್ರಿಗೆ ಗೊತ್ತಾಗಿದ್ದು ತಮ್ಮ ಮಗಳ ಆತ್ಮ ಅವಳ ಸ್ನೇಹಿತೆಯಾದಂತ ಲಿಂಡಾಳ ದೇಹದಲ್ಲಿ ಸೇರು ಹೋಗಿದೆ ಅಂತ. ಈ ರೀತಿ ಅವಳ ದೇಹದಲ್ಲಿ ಬಂದಿದಂತ ಅವರ ಮಗಳ ಆತ್ಮ ಯಾವುದೋ ಒಂದು ಮಹತ್ತರವಾದಂತ ವಿಷಯವನ್ನ ತನ್ನ ಪೋಷಕರಿಗೆ ತಿಳಿಸುವಂತ ಸಲುವಾಗಿ ಈ ರೀತಿ ಕಾಣಿಸ್ಕೊಂಡಿತ್ತು. ಈ ಒಂದು ಸಮಯದಲ್ಲಿ ಅದು ಅವ್ರ ಜೊತೆ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನ ತಕ್ಷಣ ಆಕೆ ಪೋಷಕರು ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಳ್ತಾರೆ. ಆ ಒಂದು ವಿಡಿಯೋ ರೆಕಾರ್ಡ್ ನಲ್ಲಿ ತಮ್ಮ ಮಗಳ ಆತ್ಮದ ಧ್ವನಿ ತಿಳಿಸಿದಂತ ನಿಜವಾದ ವಿಷಯಗಳು ಈ ರೀತಿ ಇದ್ವು. ವೀಕ್ಷಕರೇ, ಈ ಒಂದು ಆಡಿಯೋ ಕ್ಲಿಪ್ ಅನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಇದು ಆ ಒಂದು ಸಮಯದಲ್ಲಿ ಆಕೆಯ ಪೋಷಕರೇ ಸೆರೆ ಹಿಡಿದಂತ ಆಕೆಯ ಮಗಳ ಅಸಲಿ ಧ್ವನಿ. ಇದನ್ನ ಇತ್ತೀಚೆಗೆ ಬಂದಂತ ಆ ಒಂದು ಸಿನಿಮಾದಲ್ಲೂ ಕೂಡ ಕೆಲವು ಕಡೆ ಬಳಸ್ಕೊಳ್ಳಲಾಗಿದೆ. Siapa deh anaknya polisinya Dede nggak kenal? Nggak kenal. Kabur ke Jakarta 2 orang. Kabur ke Jakarta 2 orang. Bukan diseret pakai motor, dipukul tangan Vina. Kepalanya sih Dede, kepalanya kenapa diapain Dede? Kepalanya? Tadinya dibenturin. ವೀಕ್ಷಕರೇ, ಈ ಒಂದು ಘಟನೆ ಹಿನ್ನೆಲೆ ನೋಡೋದಾದ್ರೆ ಅವಳು ಸ್ಕೂಲಲ್ಲಿ ಓದುವಾಗ ಅವಳದೇ ಶಾಲಾ ಸಹಪಾಠಿಯಾಗಿದ್ದಂತ ಪೆಗ್ಲಿ ಎಂಬ ಹುಡುಗ ಅವಳಿಗೆ ಪ್ರಪೋಸ್ ಮಾಡಿದ್ದ. ಆದ್ರೆ ಅವನ ಕ್ಯಾರೆಕ್ಟರ್ ಸರಿ ಇರದಂತ ಕಾರಣ ಅವಳು ಅದನ್ನ ತಿರಸ್ಕಾರ ಮಾಡಿದ್ಲು. ಅವಳು ಎಲ್ಲೂ ಹೋದ್ರೂ ಕೂಡ ಅವಳನ್ನ ಫಾಲೋ ಮಾಡ್ತಿದ್ದ. ಇವನು ಒಂದ್ಸಲ ಅವಳು ಸಾರ್ವಜನಿಕ ಶೌಚಾಲಯಕ್ಕೆ ಹೋದಾಗ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿ ಅವಳ ಜೊತೆ ಅನುಚಿತ ವರ್ತನೆಯನ್ನ ತೋರಿಸಿದ್ದ. ಈ ಒಂದು ಸಮಯದಲ್ಲಿ ಅವಳು ಅವನಿಗೆ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟು ಹೋಗಿದ್ಲು. ಇದಾಗಿ ಕೆಲವು ದಿನಗಳ ನಂತರ ಅವಳಿಗೆ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದ್ದ. ಅವನೇ ಅವತ್ತು ಅವಳನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗಿದ್ದು. ಅವನ ಹೆಸರು ಈಕಿ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಈಕಿ ಹಾಗೂ ಪೆಗ್ಗಿ ಈ ಇಬ್ರು ಕೂಡ ಸ್ನೇಹಿತರಾಗಿದ್ರು. ಅವಳಿಂದ ರಿಜೆಕ್ಟ್ ಆಗಿದ್ದಂತ ಈ ಪೆಗ್ಗಿಗೆ ಇದರಿಂದ ತುಂಬಾ ಅವಮಾನ ಆಗಿತ್ತು. ಅವನು ಇದೇ ಒಂದು ಜಿದ್ದನ್ನ ಮನಸ್ಸಲ್ಲಿಟ್ಕೊಂಡು ಅವಳ ಮೇಲೆ ಒಂದಿನ ಸರಿಯಾದ ರಿವೆಂಜ್ ಅನ್ನ ತಗೋಬೇಕು ಅಂತ ಕಾಯ್ತಿದ್ದ. ತನ್ನ ಆಪ್ತ ಸ್ನೇಹಿತನಾದಂತ ಈಕಿ ಈಗ ಅವಳ ಬಾಯ್ ಫ್ರೆಂಡ್ ಆಗಿದ್ರು ಕೂಡ ಅವನ್ ರಿವೆಂಜ್ ಪ್ಲಾನ್ ಮಾತ್ರ ಬದಲಾಗ್ಲಿಲ್ಲ. ಅದರಲ್ಲೂ ಅವರಿಬ್ರು ಯಾವಾಗ್ಲಾದ್ರೂ ಒಟ್ಟಿಗೆ ಓಡಾಡ್ತಿದ್ರೆ ಅದನ್ನ ನೋಡಿ ಇವನ್ಗೆ ಸಾಕಷ್ಟು ಅಸಮಾಧಾನ ಹೆಚ್ಚಾಗ್ತಿತ್ತು. ಹಾಗೆಲ್ಲ ಅವನು ಒಬ್ನೇ ಮನೆಯಲ್ಲಿ ಕೂತ್ಕೊಂಡು ಇವಳ ಮೇಲೆ ಯಾವ ರೀತಿ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಯೋಚಿಸ್ತಿದ್ದ. ಈ ರೀತಿ ಅವನು ಒಳಗೊಳಗೆ ಮಸಲತ್ತನ್ನ ಮಾಡುವಂತ ಸಮಯದಲ್ಲಿ ಅಲ್ಲಿಯ ಮೂನ್ ರ್ಯಾಕರ್ಸ್ ಎಂಬ ಒಂದು ಬೈಕರ್ ಗ್ಯಾಂಗ್ ಅವನಿಗೆ ಪರಿಚಯ ಆಗುತ್ತೆ. ಇವ್ರಿಗೆ ವಿರುದ್ಧವಾಗಿ ಅವಳ ಬಾಯ್ ಫ್ರೆಂಡ್ ಆದಂತ ಈಕೆಯ ಒಂದು ಗ್ಯಾಂಗ್ ಕೂಡ ಇತ್ತು. ಇವರು ಪರಸ್ಪರ ಬದ್ಧ ವೈರಿಗಳಾಗಿದ್ರು. ಈ ಎರಡೂ ತಂಡಗಳ ಎಲ್ಲರೂ ಬಳಿ ಕೂಡ ಒಂದೊಂದು ಸ್ಪೋರ್ಟ್ಸ್ ಬೈಕ್ ಇತ್ತು. ರಾತ್ರಿ ಆದ್ರೆ ಸಾಕು, ತಡರಾತ್ರಿಯಲ್ಲಿ ಇವರು ತಮ್ಮ ಬೈಕ್ಗಳನ್ನ ತಗೊಂಡು ಖಾಲಿ ರಸ್ತೆಗಳಲ್ಲಿ ತಮ್ಮ ಬೇಕಾದ ಹಾಗೆ ಜಾಲಿ ರೈಡ್ ಅನ್ನ ಹೋಗ್ತಿದ್ರು. ಈ ಒಂದು ಸಮಯದಲ್ಲಿ ಪರಸ್ಪರ ಮುಖಾಮುಖಿಯಾದಾಗ ಸ್ಥಳದಲ್ಲೇ ಘರ್ಷಣೆ ಮಾಡ್ಕೊಳ್ಳೋದು, ಕಲ್ಲು ತೂರಾಟ ಮಾಡೋದು, ಇಂಥ ಸಮಾಜಘಾತಕ ಚಟುವಟಿಕೆಗಳನ್ನ ಅವರು ನಡೆಸ್ತಿದ್ರು. ಅದರಲ್ಲೂ ಈ ಮೂನ್ ರ್ಯಾಕರ್ ತಂಡ ಇಂಥ ಅಕ್ರಮ ಕೆಲಸಗಳಲ್ಲಿ ತುಂಬಾ ಹೆಸರುವಾಸಿಯಾಗಿತ್ತು. ಅವರು ದಾರಿಯಲ್ಲಿ ತಮಗೆ ಎದುರಾಗುವಂತ ಎಲ್ಲರನ್ನೂ ಕೂಡ ಸುಖ ಸುಮ್ಮನೆ ಕೆಣಕ್ತಾ ತೊಂದರೆ ಕೊಡ್ತಾ ಇದ್ರು. ಈ ರೀತಿ ಅವತ್ತು ಇವರಿಗೆ ಸಿಕ್ಕವರೇ ವೀಣಾ ಹಾಗೂ ಅವಳ ಬಾಯ್ ಫ್ರೆಂಡ್ ಈಕಿ. ಅವತ್ತು ಸಂಜೆ 7 ಗಂಟೆ ನಂತರ ಅವರಿಬ್ರು ಕೂಡ ಬೈಕಲ್ಲಿ ಸುತ್ತಾಡ್ಕೊಂಡು ಹೋಗ್ತಿದ್ರು. ಈ ಒಂದು ಸಮಯದಲ್ಲಿ ಇವರನ್ನ ಅಲ್ಲೊಂದ್ ಕಡೆ ಈ ಆಪೋಸಿಟ್ ತಂಡದಲ್ಲಿ ಇದ್ದಂತ ಯಾರೋ ಒಬ್ಬ ಅವರನ್ನ ಗಮನಿಸ್ತಾನೆ. ಅವನು ತಕ್ಷಣ ಈ ಒಂದು ಸುದ್ದಿಯನ್ನ ಉಳಿದ ತಮ್ಮ ಸದಸ್ಯರಿಗೂ ಹಾಗೂ ಪೆಗ್ಗಿಗೂ ತಿಳಿಸ್ತಾನೆ. ಮೊದ್ಲೇ ಅವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಂತ ಅವನು ಈ ಒಂದು ವಿಷಯವನ್ನ ಕೇಳಿ ಸುಮಾರು 11 ಜನರನ್ನ ಕಲೆ ಹಾಕಿ ಅವತ್ತೇ ರಾತ್ರಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಆದೇಶವನ್ನ ಮಾಡಿದ್ದ. ಆಗ ತಕ್ಷಣ ಅವರೆಲ್ಲ ಕೈಗೆ ಸಿಕ್ಕಂತ ಟೂಲ್ಸ್ ಗಳನ್ನ ತಗೊಂಡು ಹತ್ತಿರದ ಒಂದು ಬಾರ್ಗೆ ಬಂದು ಚೆನ್ನಾಗಿ ಕಂಠ ಪೂರ್ತಿ ಕುಡಿದು ಅದೇ ಒಂದು ನಶೆಯಲ್ಲಿ ವೀಣಾ ಮತ್ತು ಅವಳ ಬಾಯ್ ಫ್ರೆಂಡ್ ಅನ್ನ ಹಿಂಬಾಲಿಸಿ
ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಅಲ್ಲೊಂದ್ ಕಡೆ ಅವರಿಬ್ರು ಬೈಕಲ್ಲಿ ಕಾಣಿಸಿದಾಗ ವೇಗವಾಗಿ ಹೋಗಿ ಅದನ್ನ ಅಡ್ಡಗಟ್ಟಂತ ಈ ಒಂದು ತಂಡದವರು ತಮ್ಮ ಕೈಯಲ್ಲಿದ್ದಂತ ಕಟ್ಟಿಗೆ ಮತ್ತು ಕೋಲುಗಳಿಂದ ಬಲವಾಗಿ ಈ ವೀಣಾ ಹತ್ತಿ ಕುಳಿತಿದಂತ ಬೈಕ್ ಕಡೆ ಎಸಿತಾರೆ. ಆ ಒಂದು ದಾಳಿಯನ್ನೇ ನಿರೀಕ್ಷೆ ಮಾಡದಂತ ಅವರು ಏಕಾಏಕಿ ದಾಳಿಯಿಂದ ವಿಚಲಿತರಾಗಿ ಬೈಕಿಂದ ಆಯ ತಪ್ಪಿ ಕೆಳಕ್ಕೆ ಬೀಳ್ತಾರೆ. ಆಗ ತಕ್ಷಣ ಅವ್ರ ಕಡೆ ಓಡ್ ಬಂದವರು ತಮ್ಮ ಕೈಯಲ್ಲಿದ್ದಂತ ಆಯುಧಗಳಿಂದ ಅವಳ ಬಾಯ್ ಫ್ರೆಂಡ್ ತಲೆ ಹಿಂಭಾಗಕ್ಕೆ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಗುಂಪು ಘರ್ಷಣೆಯಲ್ಲಿ ಈ ಪಿಗ್ಗಿ ಕೆಳಕ್ಕೆ ಬಿದ್ದಿದಂತ ಈ ವೀಣಾಳ ತಲೆನ ಹಿಡ್ಕೊಂಡು ದರದರನೆ ಎಳೆದುಕೊಂಡು ಹೋಗಿ ಅಲ್ಲಿ ಮುಂದೆ ಇದ್ದಂತ ಒಂದು ಬಲವಾದ ಕಲ್ಲಿಗೆ ಅವಳ ತಲೆಯನ್ನ ಜೋರಾಗಿ ಡಿಕ್ಕಿ ಹೊಡೆಸಿದ್ದ. ಯಾವಾಗ ಕಲ್ಲಿಗೆ ಅವಳ ತಲೆ ಡಿಕ್ಕಿ ಆಯಿತೋ ತಕ್ಷಣ ಆ ನೋವಿಗೆ ಅವಳಿಗೆ ಎಚ್ಚರ ತಪ್ಪುತ್ತೆ. ಸ್ವಲ್ಪ ಸಮಯದ ನಂತರ ಅವಳು ಕಣ್ಬಿಟ್ಟಾಗ ಅವಳ ಮೇಲೆ ಹತ್ತಿ ಕುಳಿತಿದಂತ ಈ ಪಿಗ್ಗಿ ದೈಹಿಕ ಅತ್ಯಾಚಾರವನ್ನ ಮಾಡ್ತಿದ್ದ. ಅವನನ್ನ ಜೋರಾಗಿ ತಳ್ತಾ ತನ್ನ ಬಾಯ್ ಫ್ರೆಂಡ್ ಹೆಸರನ್ನ ಆಕೆ ಕೂಗಿ ತನ್ನ ರಕ್ಷಣೆಗೆ ಬರುವಂತೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಅವಳ ಬಾಯ್ ಫ್ರೆಂಡ್ ನ ಸದ್ದು ಅಥವಾ ಪ್ರತಿಕ್ರಿಯೆ ಅವಳಿಗೆ ಕೇಳಿಸ್ತಿಲ್ಲ. ದೃಷ್ಟಿಯನ್ನ ಸರಿ ಮಾಡ್ಕೊಂಡು ನೋಡಿದಾಗ ಮುಂದೆ ಸ್ವಲ್ಪ ದೂರದಲ್ಲಿ ಅವನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದು ಆಕೆಗೆ ಕಾಣಿಸುತ್ತೆ. ತನ್ನನ್ನ ಯಾರಾದ್ರೂ ಕಾಪಾಡೋದಕ್ಕೆ ಬರ್ತಾರ ಅನ್ನೋ ಯೋಚನೆ ಅವಳಿಗೆ ಬಂದ್ರೂ ಕೂಡ ಅಲ್ಲಿ ಅವಳ ಸಹಾಯಕ್ಕೆ ಯಾರೂ ಬರ್ಲಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಸುತ್ತಮುತ್ತ ಯಾರು ಕೂಡ ಇರ್ಲಿಲ್ಲ. ಈ ಒಂದು ಸಮಯದಲ್ಲಿ ಅವಳಿಗೆ ಇನ್ನೂ ಕೂಡ ಸ್ವಲ್ಪ ಜೀವ ಇತ್ತು. ತಾನು ಹೋರಾಟ ಮಾಡಿ ಬದುಕಬೇಕಾ ಎನ್ನುವ ಬದಲು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸತ್ ಹೋಗದೆ ಉತ್ತಮ ಎಂಬ ಭಾವನೆ ಅವಳ ಮನಸ್ಸಲ್ಲಿ ಮೂಡಿತ್ತು. ಯಾಕೆಂದ್ರೆ ಅಲ್ಲಿಯ ಸ್ಥಿತಿ ಅಷ್ಟೊಂದು ದಾರುಣಮಯವಾಗಿತ್ತು. ಈ ಪೆಗ್ಗಿ ಅವಳ ಮೇಲೆ ದೈಹಿಕ ಅತ್ಯಾಚಾರ ಮಾಡಿದ್ಮೇಲೆ ಅಲ್ಲಿದ್ದಂತ 10 ಜನರು ಕೂಡ ಒಬ್ಬರಾದ ನಂತರ ಒಬ್ಬರು ಅವಳ ಮೇಲೆ ಮೃಗೀಯವಾಗಿ ದಾಳಿ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಈ ಪಿಗ್ಗಿಯ ಕೋಪ ಮಾತ್ರ ತಣ್ಣಗಾಗ್ಲಿಲ್ಲ. ಅವನು ತನ್ನ ಕೈಯಲ್ಲಿದ್ದಂತ ಒಂದು ಬಲವಾದ ಕೋಲಿನಿಂದ ಅವಳ ಕೈ ಕಾಲಿನ ಮೂಳೆಗಳ ಮೇಲೆ ಜೋರಾಗಿ ಹೊಡಿತಾನೆ ಇದ್ದ. ಈ ರೀತಿ ನಿರಂತರವಾಗಿ ಅವನು ದಾಳಿ ಮಾಡುವಾಗ ಆ ಏಟಿಗೆ ಸೋತಂತ ಅವಳ ಕೈಗಳ ಮಣಿಕಟ್ಟುಗಳ ಮೂಳೆ ಮುರಿದು ಹೋಗಿ ಅವಳ ಕೈಗಳು ಎರಡೂ ಕೂಡ ಆ ಮೂಳೆಯಿಂದ ಬೇರ್ಪಟ್ಟು ಆಧಾರ ಇಲ್ಲದೆ ನೇತಾಡೋದಕ್ಕೆ ಶುರು ಮಾಡಿದ್ವು. ಅವಳು ಸಹಿಸಲು ಕೂಡ ಸಾಧ್ಯವಾಗದಂತ ನೋವಿನಿಂದ ಅಲ್ಲಿ ನರಳದ ಬಿದ್ದಿದ್ಲು. ಅವಳ ದೇಹ ಹಾಗೂ ಮನಸ್ಸು ಎಷ್ಟೊಂದು ಸೊರಗು ಹೋಗಿತ್ತು ಅಂದ್ರೆ ಕೂಗೋದಿಕ್ಕಾಗ್ಲಿ ಅಥವಾ ಅಳೋದಿಕ್ಕಾಗ್ಲಿ ಶಕ್ತಿ ಇರಲಿಲ್ಲ. ಈ ರೀತಿ ಅವಳು ರಸ್ತೆ ಮೇಲೆ ವಿಲವಿಲ ಬಿದ್ದು ಒದ್ದಾಡುವಾಗ ಸ್ವಲ್ಪ ಮುಂದೆ ಅವಳು ಕಣ್ಮುಂದೆ ಮಲಗಿದಂತ ಬಾಯ್ ಫ್ರೆಂಡ್ ತಲೆ ಮೇಲೆ ಯಾರೋ ಒಬ್ರು ದೊಡ್ಡ ಕಲ್ಲನ್ನ ಎತ್ತಿ ಹಾಕಿದ್ರು. ಮೊದಲೇ ಸಾವು ಬದುಕಿನ ಮಧ್ಯ ಹೋರಾಟವನ್ನ ಮಾಡ್ತಿದ್ದಂತ ಅವಳ ಬಾಯ್ ಫ್ರೆಂಡ್ ಸ್ಪಾಟ್ ನಲ್ಲಿ ಸತ್ ಹೋಗಿದ್ದ. ಅವನನ್ನ ಕೊಲೆ ಮಾಡಿದ ನಂತರ ಈ ತಂಡದವರು ನೆಕ್ಸ್ಟ್ ಈಗ ನನ್ನನ್ನೇ ಕೊಂದು ಮುಗಿಸಬಹುದು ಅಂತ ಅವಳು ಅನ್ಕೊಳ್ತಾಳೆ. ಆದ್ರೆ ಈ ಪೆಗ್ಗಿ ಅವಳಿಗೆ ಏನು ಮಾಡ್ಲಿಲ್ಲ. ಬಹುಶಃ ಅವಳು ಇದೇ ಒಂದು ನೋವಿನಿಂದ ಮುಂದೆ ನರಳಿ ಸಾಯ್ಬೇಕು ಅನ್ನೋದು ಅವನ ಮನಸ್ಸಲ್ಲಿ ಇತ್ತು ಅಂತ ಅನ್ಸುತ್ತೆ. ನಂತರ ಅವರೆಲ್ಲ ಸೇರಿ ಬೈಕ್ ಹಾಗೂ ಅವರಿಬ್ರು ದೇಹಗಳನ್ನು ಕೂಡ ಅಲ್ಲಿದ್ದಂತ ಒಂದು ವಿದ್ಯುತ್ ಪೋಲ್ ಹತ್ರ ಬಿಟ್ಟು ಅದು ಅಪಘಾತ ಅನ್ನುವ ತರ ಸೀನನ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಹೋಗ್ತಾರೆ. ವೀಕ್ಷಕರೇ, ಈ ಒಂದು ಘಟನೆ ಅವತ್ತು ರಾತ್ರಿ ಸುಮಾರು 8 ಗಂಟೆಯ ಸಮಯದಲ್ಲಿ ನಡೆದಿತ್ತು. ಇದಾಗಿ ಇಲ್ಲಿಂದ ಮುಂದಿನ ಒಂದು ದಿನದವರೆಗೂ ಅಂದ್ರೆ ಮಾರನೇ ದಿನ ರಾತ್ರಿ 8:30ವರೆಗೂ ವೀಣಾ ಸಾವು ಬದುಕಿನ ಮಧ್ಯ ಆಸ್ಪತ್ರೆಯಲ್ಲಿ ಹೋರಾಟವನ್ನ ಮಾಡ್ತಿದ್ಲು. ಆದ್ರೆ ಅವಳ ದೇಹಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ. ಅವಳು ನೋವಿನಿಂದ ಸೋತು ಕೊನೆಗೆ ತನ್ನ ಪ್ರಾಣವನ್ನ ಬಿಟ್ಟಿದ್ಲು. ಆದ್ರೆ ಅವಳ ಆತ್ಮ ಅವಳ ದೇಹ ಬಿಟ್ಟು ಹೋದ್ರೂ ಕೂಡ ಈ ಒಂದು ವಿಷಯವನ್ನ ತನ್ನವರಿಗೆ ತಿಳಿಸಲೇಬೇಕು ಅನ್ನುವಂತ ಹಠ ಇದ್ದಂತ ಅವಳು ತನ್ನ ಆಪ್ತ ಗೆಳತಿಯಾದ ಲೀಂಡಾಳ ದೇಹದ ಒಳಗೆ ಸೇರ್ಕೊಂಡು ಇದೆಲ್ಲವನ್ನು ಕೂಡ ಅತ್ಯಂತ ವಿವರವಾಗಿ ತನ್ನ ಪೋಷಕರಿಗೆ ಹೇಳಿದ್ಲು. ಈ ಲೀಂಡಾಳ ದೇಹದಲ್ಲಿದ್ದಂತ ಅವಳ ಧ್ವನಿ ಹೇಳದಂತ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಂಡಂತ ಅವರ ಪೋಷಕರು ಅದನ್ನ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡ್ತಾರೆ. ಹಾಗೆ ಪಬ್ಲಿಷ್ ಆದಂತ ಸ್ವಲ್ಪ ಹೊತ್ತಲ್ಲಿ ಅದು ಎಲ್ಲ ಕಡೆ ಸಖತ್ ವೈರಲ್ ಆಗುತ್ತೆ. ಯಾವಾಗ ಇದು ಅಂತರ್ಜಾಲದಲ್ಲಿ ಕಾಡ್ಗಿಚ್ಚಿನ ರೀತಿ ಹರಡ್ತೋ ಆಗ ಜನರೆಲ್ಲ ಆ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಜನರ ಒತ್ತಡ ಅಧಿಕಾರಿಗಳ ಮೇಲೆ ಹಾಗೂ ಅಥಾರಿಟಿಗಳ ಮೇಲೆ ಬಿದ್ದಾಗ ಆ ಒಂದು ಕೇಸನ್ನ ತಕ್ಷಣ ಮರುತನಿಖೆ ಮಾಡಬೇಕು ಅನ್ನುವಂತ ಆದೇಶ ಬರುತ್ತೆ. ಆಗಸ್ಟ್ 31ನೇ ತಾರೀಕು ಅವತ್ತು ಆ ಒಂದು ತಂಡದಲ್ಲಿ ಯಾರ್ಯಾರಿದ್ರು ಅನ್ನುವಂತ ಸರ್ಚಿಂಗ್ ನಡೆದಾಗ 8 ಜನ ಬೈಕರ್ಗಳು ಪೊಲೀಸರ ಶೋಧ ಕಾರ್ಯದಲ್ಲಿ ಸಿಕ್ಕಿ ಬಿದ್ದಿದ್ರು. ಅವರೆಲ್ಲರನ್ನೂ ಹಿಡಿದು ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವರು ಹೇಳಿದ್ರು. ಅವರ ಮೊಬೈಲ್ ಹಾಗೂ ಅದರ ಕರೆಗಳು ಮತ್ತೆ ಮೆಸೇಜ್ಗಳು ಈ ರೀತಿ ಎಲ್ಲ ವಿವರ ಚೆಕ್ ಮಾಡಿ ನೋಡಿದಾಗ ಅವತ್ತು ಈ ವೀಣಾಲನ್ನ ಯಾವ ರೀತಿ ಕೊಲೆ ಮಾಡಿ ಅದನ್ನ ಅಪಘಾತ ಅಂತ ಬಿಂಬಿಸೋದಕ್ಕೆ ಅವರು ಮಾತನಾಡ್ಕೊಂಡಿದ್ರು ಹಾಗೂ ಮೆಸೇಜ್ ಮಾಡಿದ್ರು. ಆ ಎಲ್ಲಾ ದಾಖಲೆಗಳು ಕೂಡ ಪೊಲೀಸರಿಗೆ ಸಿಗ್ತವೆ. ಇಷ್ಟು ಸಾಕ್ಷಿ ಸಿಕ್ಕಿದ್ಮೇಲೆ ಅವರೆಲ್ಲರನ್ನೂ ಕೂಡ ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಆ ಒಬ್ಬೊಬ್ರು ಕೂಡ ಇದ್ರ ಬಗ್ಗೆ ಒಂದೊಂದು ಕನ್ಫೆಷನ್ ಅನ್ನ ಕೊಡೋದಿಕ್ಕೆ ಮುಂದಾಗ್ತಾರೆ. ಅವರ ಹೇಳಿಕೆಗಳನ್ನ ದಾಖಲಿಸಿಕೊಂಡು ಸೆಪ್ಟೆಂಬರ್ 16ನೇ ತಾರೀಕು ಅಂದ್ರೆ ಈ ಒಂದು ಘಟನೆಯಾಗಿ ಸುಮಾರು 17 ದಿನಗಳ ನಂತರ ಮಣ್ಣಲ್ಲಿ ಹೂತ್ ಹಾಕ್ತಂತ ಆ ಇಬ್ರು ದೇಹಗಳನ್ನು ಕೂಡ ತೆಗೆದು ಇನ್ನೊಂದ್ಸಲ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಯಿತು. ಈ ರೀತಿ ಮಾಡಿದಾಗ ಅಲ್ಲಿಂದ ಬಂದಂತ ವರದಿಗಳು ಎಲ್ಲರನ್ನೂ ಕೂಡ ಅಚ್ಚರಿಗೆ ಈಡ್ ಮಾಡಿದ್ವು. ಯಾಕೆಂದ್ರೆ ಈ ವೀಣಾಳ ದೇಹದ ಮೇಲೆ ಸಾಕಷ್ಟು ಸಲ ಲೈಂಗಿಕ ಅತ್ಯಾಚಾರ ನಡೆದ ಬಗ್ಗೆ ಆ ವರದಿ ತಿಳಿಸಿತ್ತು. ಹಾಗಾದ್ರೆ ಮೊದಲ ಸಲ ಆದಂತ ವರದಿಯಲ್ಲಿ ಈ ಅಂಶಗಳು ಇರ್ಲಿಲ್ವ ಅಂತ ಕೇಳಿದ್ರೆ ಆ ಘಟನೆ ಆದಾಗ ಇದೊಂದು ಸಹಜ ಅಪಘಾತ ಅಂತಾನೆ ಭಾವಿಸಿದಂತ ಪೊಲೀಸರು ಇಲ್ಲಿ ಯಾವುದನ್ನು ಕೂಡ ಗಂಭೀರವಾಗಿ ಹಾಗೂ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಡೆಸಿರಲಿಲ್ಲ. ಹೀಗಾಗಿ ಆಗಿನ ಪರೀಕ್ಷಾ ಸಮಯದಲ್ಲಿ ಯಾವ ವಿಷಯಗಳು ಕೂಡ ಇವರಿಗೆ ಗೊತ್ತಾಗ್ಲಿಲ್ಲ. ಈಗ ಪೊಲೀಸರು ಎಲ್ಲವನ್ನೂ ಕೂಡ ಕಲೆ ಹಾಕಿ ತಾವು ಬಂಧನ ಮಾಡಿದಂತ 8 ಜನರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. 2017ರ ಮೇ ತಿಂಗಳಲ್ಲಿ ಈ 8 ಜನರ ಪೈಕಿ 7 ಜನಕ್ಕೆ ಜೀವಾವಧಿ ಶಿಕ್ಷೆ ಹಾಗೂ ಅದರಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಕ ಇದ್ದ ಕಾರಣ ಅವನಿಗೆ 8 ವರ್ಷಗಳ ರಿಮಾಂಡ್ ಹೋಮ್ ಶಿಕ್ಷೆ ಪ್ರಕಟ ಆಗುತ್ತೆ. ಆದ್ರೆ ಈ ಒಂದು ಘಟನೆಯ ಸಮಯದಲ್ಲಿ ಇದ್ದವರು 11 ಜನ ಅಲ್ವಾ.
ಅದರಲ್ಲೂ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದು ಅವಳಿಂದ ರಿಜೆಕ್ಟ್ ಆಗಿದ್ದಂತ ಈ ಪೆಗ್ಗಿ ಅನ್ನುವಂತ ಯುವಕ. ಹಾಗಾದ್ರೆ ಅವನೇನಾದಂತ ನೀವು ಕೇಳಬಹುದು. ಈ ಒಂದು ವಿಚಾರವಾಗಿ ತನಿಖೆ ಶುರು ಮಾಡಿದಾಗ ಇಲ್ಲಿ ಇನ್ನೂ ಒಂದು ವಿಚಿತ್ರ ಟ್ವಿಸ್ಟ್ ಎದುರಾಗುತ್ತೆ. ಇಲ್ಲಿ ಪೊಲೀಸರು ಆ 11 ಜನರ ಪೈಕಿ 3 ಜನ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಆ 3 ಜನರಲ್ಲಿ ಈ ಪೆಗ್ಗಿ ಕೂಡ ಇದ್ದ. ಮುಂದೆ ಅವರು ಒಂದ್ ಪಕ್ಷ ಈ 3 ಜನರನ್ನ ಹಿಡಿದ್ರು ಕೂಡ ಆ 3ರಲ್ಲೂ ಈ ಪೆಗ್ಗಿ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅವನೇ ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಆಗಿದ್ದ. ಅವನೊಬ್ಬ ಪೊಲೀಸ್ ಅಧಿಕಾರಿಯ ಮಗ ಅನ್ನುವಂತ ಸುದ್ದಿ ಆಗ ಇಂಡೋನೇಷ್ಯಾದ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಬ್ಬಿತ್ತು. ಹಣ, ಅಧಿಕಾರ, ಸ್ಥಾನಮಾನ ಇವುಗಳ ಪ್ರಭಾವದಿಂದ ಇಂಥ ಸಾಕಷ್ಟು ಕುಖ್ಯಾತರು ಸಾಕ್ಷಿ ಇದ್ರೂ ಕೂಡ ಕಾನೂನಿಂದ ತಪ್ಪಿಸಿಕೊಂಡಂತ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ಇದುವರೆಗೂ ಎಲ್ಲಾ ಕಡೆ ನೋಡಿದ್ದೇವೆ. ಅದೇ ರೀತಿ ಈ ಒಂದು ಕೇಸಲ್ಲೂ ಕೂಡ ನಾವು ಇದನ್ನ ಉದಾಹರಿಸಬಹುದು. ಜನರು ಕೂಡ ಕಾಲಕ್ರಮೇಣ ಈ ಒಂದು ಕೇಸನ್ನ ಮರ್ತು ಹೋಗ್ತಾರೆ. ಆದ್ರೆ ಈ ಒಂದು ಘಟನೆ ಆದಂತ 8 ವರ್ಷಗಳ ನಂತರ ಕಳೆದ ವರ್ಷದ ಮೇ ತಿಂಗಳಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಿನಿಮಾ ಕೂಡ ಇಂಡೋನೇಷ್ಯಾದಲ್ಲಿ ಬಿಡುಗಡೆ ಆಗುತ್ತೆ. ಈ ಒಂದು ಸಿನಿಮಾವನ್ನು ತೆಗೆಯುವಂತ ಸನ್ನಿವೇಶಗಳಲ್ಲೂ ಕೂಡ ಆಕೆಯ ಪರಿವಾರದವರಿಗೆ ಸಾಕಷ್ಟು ನಿಗೂಢ ಮೂಲಗಳಿಂದ ಒಂದಷ್ಟು ಜೀವ ಬೆದರಿಕೆಗಳು ಹಾಗೂ ಧಮಕಿಗಳು ಕೂಡ ಕೇಳಿ ಬಂದಿದ್ವು. ಇದೆಲ್ಲವನ್ನು ಕೂಡ ದಾಟಿ ಅವರು ಈ ಚಿತ್ರವನ್ನ ತಯಾರು ಮಾಡಿ ಹೊರತಂದಿದ್ರು. ಈ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಜನರ ಗಮನ ಎಲ್ಲ ಕೂಡ ಈ ಒಂದು ಘಟನೆ ಮೇಲೆ ಬಂದಿದ್ರಿಂದ ಇಲ್ಲಿ ನಿಜಕ್ಕೂ ತಪ್ಪು ಮಾಡಿದವರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ. ಅವರನ್ನೆಲ್ಲ ನಮ್ಮ ಘನ ಕಾನೂನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಟ್ಟಿದೆ ಅಂತ ತಕ್ಷಣ ಈ ಬಗ್ಗೆ ಮರುತನಿಖೆಯನ್ನ ಮಾಡಬೇಕು ಅಂತ ಮತ್ತು ಆ 3 ಮೇಲೂ ಕೂಡ ಸರಿಯಾದ ಶಿಕ್ಷೆ ಜಾರಿಯಾಗಬೇಕು ಅಂತ ಜನ ಆಗ್ರಹ ಮಾಡಿದ್ರಿಂದ ಜನರ ಒತ್ತಾಯದ ಮೇರೆಗೆ ಮುಚ್ಚೋದಂತ ಈ ಒಂದು ಕೇಸಿನ ಫೈಲನ್ನ ಪೊಲೀಸರು ಮತ್ತೆ ಕೈಗೆತ್ತಿಕೊಂಡ್ರು. ಕಳೆದ ವರ್ಷದ ಮೇ 17ನೇ ತಾರೀಕು ಶುರುವಾದಂತ ಈ ಒಂದು ತನಿಖೆಯಲ್ಲಿ ತಲೆಮರೆಸಿಕೊಂಡಿದ್ದಂತ ಪೆಗ್ಗಿ, ಡ್ಯಾನಿ ಹಾಗೂ ಆಂಡಿ ಈ 3ರನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿ ಮೇ 22ನೇ ತಾರೀಕು ಇದರಲ್ಲಿ ಮುಖ್ಯ ಆರೋಪಿಯಾದಂತಹ ಈ ಪೆಗ್ಗಿ ಅನ್ನೋನನ್ನ ಬಂಧಿಸಲಾಯಿತು. ಆದ್ರೆ ಅವನನ್ನ ಕೇವಲ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಕಳೆದ ವರ್ಷದಿಂದ ಈ ಒಂದು ಕೇಸ್ ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ. ಮೇಲಾಗಿ ಇಲ್ಲಿ ತನ್ನ ಸ್ನೇಹಿತೆ ದೇಹದಲ್ಲಿ ಸೇರ್ಕೊಂಡು ಆಕೆ ಆತ್ಮ ಹೇಳದಂತ ಕೆಲವು ವಿಷಯಗಳನ್ನು ಕೂಡ ಕೋರ್ಟ್ ಒಪ್ಕೊಂಡು ತಪ್ಪಿತಸ್ಥರನ್ನ ಜೈಲಿಗೆ ಹಾಕುತ್ತಾ ಇದೆಲ್ಲ ಊಹಾಪೋಹ ಅಂತ ಹೇಳಿ ಈ ಒಂದು ಕೇಸನ್ನ ಕೈ ಬಿಡುತ್ತಾ ಅಂತ ನಾವು ಕಾದು ನೋಡ್ಬೇಕಿದೆ. ವೀಕ್ಷಕರೇ, ಈಗ ಈ ಇಡೀ ಘಟನೆಯ ವಿವರವನ್ನ ಕೇಳದಂತ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಇಲ್ಲಿ ನಿಜಕ್ಕೂ ಅವಳ ಮೇಲೆ ಇಷ್ಟೆಲ್ಲ ಅನ್ಯಾಯ, ದೌರ್ಜನ್ಯ ಆಗಿರೋದು ನಿಜ ಅಂತ ನಂಬ್ತೀರಾ? ಆಕೆ ತನ್ನ ಸ್ನೇಹಿತೆಯ ದೇಹದಲ್ಲಿ ಬಂದು ತನ್ನ ಪೋಷಕರಿಗೆ ಇಷ್ಟೆಲ್ಲ ತಿಳಿಸಿದ್ದು ನಿಜ ಅಂತ ನೀವು ನಂಬ್ತೀರಾ? ಈ ಇಡೀ ಘಟನೆ ಬಗ್ಗೆ ನಿಮ್ಮ ವೈಯಕ್ತಿಕ ನಿಲುವು ಏನು ಅನ್ನೋದನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.